ಬೆಳ್ಳಿಯ ಕನಸು ನನಸಾದಂತೆ ಮುತ್ತು ಬೆಳ್ಳಿಯ ಮನೆಗೆ ಬರುತ್ತಾನೆ. ಅದೇ ಖುಷಿಯಲ್ಲಿ ಮಾವನಿಗೆ ಊಟ ಬಡಿಸಲು ಸಿದ್ಧಳಾಗ್ತಾಳೆ ಬೆಳ್ಳಿ. ಇನ್ನೇನು ಊಟ ಮಾಡಲು ಶುರು ಮಾಡಬೇಕು ಎನ್ನುವಾಗ ಮುತ್ತುವಿಗೆ ನೀಲಾಂಬರಿಯ ಫೋನ್ ಬರುತ್ತದೆ. ಮುತ್ತು ಬೆಳ್ಳಿಯ ಮನೆಯಲ್ಲಿ ಇರುವುದನ್ನ ತಿಳಿದು ನೀಲಾಂಬರಿ ಪೂಜೆಯ ನೆಪ ಹೇಳಿ ಮುತ್ತುವನ್ನ ಅಲ್ಲಿಂದ ಊಟ ಮಾಡದೆ ಮನೆಗೆ ಬರುವಂತೆ ಪಿತೂರಿ ಮಾಡುತ್ತಾಳೆ. ನೀಲಾಂಬರಿಯ ಇಚ್ಛೆಯಂತೆ ಪೂಜೆ ಸಾಂಗವಾಗಿ ನೆರವೇರುತ್ತದೆ. ಪುರೋಹಿತರು ಮುತ್ತುವಿಗೆ 2ನೇ ಮದುವೆಯ ಪ್ರಸ್ತಾಪ ಮಾಡಿದಾಗ ಮುತ್ತು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ನೀಲಾಂಬರಿ ಇದೇ ವಿಚಾರವನ್ನ ಮತ್ತೆ ಮುತ್ತುವಿನ ಬಳಿ ಕೇಳಿದಾಗ ಮದುವೆಯ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಹೇಳಿ ತನ್ನ ಕೋಣೆಗೆ ಹೊರಡುತ್ತಾನೆ. ಇದನ್ನು ಗಮನಿಸುವ ಬೆಳ್ಳಿ ತಾನು ಮುತ್ತು ಮಾವನನ್ನ ಮದುವೆಗೆ ಒಪ್ಪಿಸುತ್ತೇನೆ ಎಂದು ನೀಲಾಂಬರಿಗೆ ಹೇಳಿ ಹೊರಡುತ್ತಾಳೆ. ಬೆಳ್ಳಿಯ ಮಾತಿಗೆ ಮರುಳಾಗಿ ಮದುವೆಗೆ ಒಪ್ಪುತ್ತಾನ ಮುತ್ತು. ನಾಳೆ ನಮ್ಮ ಮದ್ವೆ ಆಗಿ ನಾನು ಈ ಮನೆಗೆ ಬಂದ್ಮೇಲೆ ನಿಮಗ್ ಒಳ್ಳೆ ಒಳ್ಳೆ ತಿಂಡಿ ಮಾಡ್ಕೊಡ್ತೀನಿ. ನಿಮ್ಮ ಬಟ್ಟೆನೆಲ್ಲ ಒಗ್ದು ನಾನೇ ಇಸ್ತ್ರಿ ಮಾಡಿಡ್ತೀನಿ. ನಿಮ್ಮ ಬೈಕ್ನ ನೀರಲ್ಲಿ ತೊಳೆದು ಒರೆಸಿಡ್ತೀನಿ. ಮಧ್ಯಾಹ್ನ ಊಟನ ನಾನೇ ಮೇಲಿಗೆ ತರ್ತೀನಿ. ಆಮೇಲೆ ಸಂಜೆ ನೀವು ಮನೆಗೆ ಬಂದಮೇಲೆ ಬಿಸಿ ಬಿಸಿ ಟೀ ಮಾಡ್ಕೊಡ್ತೀನಿ. ಕೈಕಾಲು ನೋವ್ತಿದ್ರೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ. ವಾರಕ್ಕೊಂದ್ಸರಿ ಎಣ್ಣೆ ಸ್ನಾನ ನಾನೇ ಮಾಡಿಸ್ತೀನಿ. ನಿಮಗೊಂಚೂರು ಬೇಜಾರಾಗದೇ ಇರೋಂಗೆ ನಾನು ನೋಡ್ಕೊಳ್ತೀನಿ ಮಾವ. ನನ್ನಣೆಗೋ ದೇವ್ರಾಣೆಗೋ. ಯಾಕೆ ಮಾವ ಏನು ಮಾತಾಡ್ತಿಲ್ಲ? ಏನಾದರೂ ಹೇಳಿ ಮುತ್ತು ಮಾವ. ಬೆಳ್ಳಿ, ನಾನು ಸ್ವಲ್ಪ ಮುತ್ತು ಹತ್ರ ಮಾತಾಡಬೇಕು. ನೀನು ಹೊರಗಡೆ ಇರ್ತೀಯಾ? ಸರಿ ಅತ್ತೆ. ಮುತ್ತು, ಬೆಳ್ಳಿ ಏನೋ ಹೇಳ್ತಾ ಇದ್ಲಲ್ಲ, ಏನದು? ಅವಳು ಚಿಕ್ಕ ಮಗು ತರ ಚಿಕ್ಕಮ್ಮ, ಏನೋ ಹೇಳ್ತಿದ್ಲು, ಸರಿಯಾಗಿ ಗಮನ ಕೊಡ್ಲಿಲ್ಲ. ನಿನ್ ಮದ್ವೆ ಬಗ್ಗೆ ನಾನೇನು ಹೇಳಿದ್ನೋ ಪುರೋಹಿತರು ಅದನ್ನೇ ಹೇಳಿದ್ದಾರೆ ಮುತ್ತು. ಒಂದೇ ವಿಚಾರದ ಬಗ್ಗೆ ಮತ್ತೆ ಮತ್ತೆ ಪ್ರಸ್ತಾಪ ಬರ್ತಾ ಇದೆ ಅಂದರೆ ಅದರಿಂದ ನಿನಗೆ ಒಳ್ಳೆಯದೇ ಆಗತ್ತನ್ಸತ್ತೆ. ನಿನಗೆ ಹೆಂಡತಿ ಆಗ್ಬರೋಳು ನಿನಗಿಷ್ಟ ಆಗ್ತಾಳೆ ಮುತ್ತು. ಅವಳು ಈ ಮನೇನ ನಂದನವನ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಒಳ್ಳೆ ಸಮಯ ಬಂದಿದೆ. ನೀನು ಒಂದ್ಸಲ ಮನಸಾರೆ ಒಪ್ಪಿಗೆ ಕೊಟ್ಟರೆ ಮುಂದಿಂದು ನಾನು ನೋಡ್ಕೋತೀನಿ. ಈಗ ನಾವೆಲ್ಲ ಚೆನ್ನಾಗೇ ಇದೀವಲ್ಲ ಚಿಕ್ಕಮ್ಮ. ಇನ್ನೊಬ್ರು ಒಂದು ಈ ಮನೆ ನಂದನವನ ಆಗೋಂಥದ್ದು ಏನಾಗಿದೆ? 2ನೇ ಮದುವೆಗೆ ನನ್ನ ಮನ್ಸೊಪ್ತಿಲ್ಲ ಅಂತ ಎಸ್ ಸರಿ ಹೇಳಿದ್ರು ಯಾರೂ ನನ್ನ ಮಾತೇ ಕೇಳ್ತಿಲ್ಲ. ನೀವು ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಬದಲು ಬೈರಂಗ್ ಒಂದು ಮದುವೆ ಮಾಡಿದ್ರೆ ಇಷ್ಟೊತ್ಕೊಂದು ಮಗುನೇ ಆಗಿರೋದು. ಅವನ್ ಗುಟ್ಟೋ ಮಗು ಕೂಡ ಈ ಮನೆಗೆ ಮೊಮ್ಮಗುನೇ ತಾನೆ. ನಿನ್ನ ಮಾತನ್ನ ಮೀರ್ತಿನ ಮುತ್ತು. ನೀನು ಹೇಳ್ದೆ ಅಂತ ಬೈರನ್ ಫೋಟೋನ ಜಾತಕನ ಕೊಟ್ಟು ಕಳಿಸಿದ್ದೆ. ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಾರಂತೆ. ಹಣ ಆಸ್ತಿ ಏನೂ ಇಲ್ಲ ಅವನಿಗೆ ಅಂತ, ಅವನಿಗೆ ಹೇಗೆ ಹೆಣ್ಣು ಕೊಡೋದು ಅಂತ ಮಾತಾಡ್ತಾರಂತೆ. ಯಾರು ಚಿಕ್ಕಮ್ಮ ನಿಮ್ಗೆ ಹಾಗೆ ಹೇಳಿದ್ದು? ಅವ್ರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ನೀರು ಇಳಿಸ್ಬಿಡ್ತೀನಿ. ಅವತ್ ಯಾರೋ ಬ್ರೋಕರ್ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ದಂತ ಅಷ್ಟೊಂದು ಕೋಪ ಮಾಡ್ಕೊಂಡವರು ಬೈರನ್ ಬಗ್ಗೆ ಎಷ್ಟೊಂದು ಕೆಟ್ಟದಾಗ ಮಾತಾಡುವಾಗ ಹೇಗೆ ಸುಮ್ಮನೆ ಇದ್ರಿ ನೀವು? ಅವತ್ ಬ್ರೋಕರ್ ನಿನ್ ಬಗ್ಗೆ ಮಾತಾಡಿದಾಗ ಅದ್ರ ಸುಳ್ಳಿತ್ತು, ಅದಕ್ಕೆ ಕೋಪ ಮಾಡ್ಕೊಂಡೆ. ಈ ಜನ ಬೈರನ್ ಬಗ್ಗೆ ಮಾತಾಡೋದ್ರಲ್ಲಿ ನಿಜ ಇದೆ ಅಲ್ವಾ? ಹೇಗೆ ಕೋಪ ಮಾಡ್ಕೊಳ್ಳೋದು ಹೇಳು ಮುತ್ತು? ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಬೈರಂಗ್ ಆಸ್ತಿ ಇಲ್ಲ ಅಂತನಾ? ಈ ಆಸ್ತಿ ಅಲ್ಲ ಅವಂದೇ ಅಲ್ವಾ ಚಿಕ್ಕಮ್ಮ? ಅದು ನಿನ್ ದೊಡ್ಡ ಗುಣ ಮುತ್ತು. ನಿನ್ ಮನ್ಸಲ್ಲಿರೋದು ಊರಿನ ಜನಕ್ಕೆ ಹೇಗೆ ಗೊತ್ತಾಗುತ್ತೆ ಹೇಳು? ಅದು ಅಲ್ಲದೆ ನಾವು ಊರಿನ ಜನರ ಮಧ್ಯೆ ಬದುಕೋರು. ಒಬ್ಬರು ಬಾಯಿ ಮುಚ್ಚಿಸ್ಬೋದು, ಊರಿನ ಜನಗಳ ಬಾಯಿ ಮುಚ್ಚೋಕ್ಕಾಗುತ್ತಾ ಹೇಳು? ಬೈರನಿಗೆ ಬಿಟ್ಟಿಗಳು ಹಾಕ್ತಾ ಇದ್ದಾರೆ, ಇನ್ನು ನಮ್ಮನೆ ಹೆಣ್ಣು ಕೊಟ್ಟು ಅವಳಿಗೂ ಬಿಟ್ಟಿಯಾಗಿ ತಿನ್ನೋ ಹಾಗೆ ಮಾಡ್ತಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ನಮ್ಮನೆ ಹೆಣ್ಮಗ್ಳೇನಾದ್ರೂ ಕೇಳಿದ್ರೆ ಬೈರಾನೇ ತರ್ತಾನೋ ಅಥವಾ ಮುತ್ತು ಹತ್ರ ದುಡ್ಡಿಸ್ಕೊಂಡು ತಗೊಂಡು ಬರ್ತಾನೋ ಅಂತ ಕೇಳ್ತಾರೆ ಮುತ್ತು. ನಮ್ಮನೆ ಹೆಣ್ಮಗಳು ಹಾಗೆ ಬದುಕೋದಕ್ಕಿಂತ ಬೈರನ್ನೇ ನಮ್ಮನೆ ಅಳಿಯಾಗಿ ಮಾಡ್ಕೋತೀವಿ, ಅವನನ್ನೇ ಇಲ್ಲಿ ಬಂದಿರೋದಕ್ಕೆ ಕೇಳಿ ಅಂತೆಲ್ಲ ಮಾತಾಡ್ಕೋತಾರಂತೆ. ಅಷ್ಟೇ ಅಲ್ಲ ಮುತ್ತು, ಒಂದು ಸಣ್ಣ ಮಾತ್ರೆ ತೊಗೊಂಬರ್ಬೇಕಾದ್ರೂ ಬೈರ ಮುತ್ತು ಹತ್ರನೇ ದುಡ್ಡು ಕೇಳ್ತಾನೆ ಅಂತ ಆಡ್ಕೋತಾರೆ. ನನಗೆ ಬಂದಿದ್ದ ಕೋಪಕ್ಕೆ ನಿಮ್ಮ ಸಂಬಂಧನೂ ಬೇಡ ಏನೂ ಬೇಡ ಅಂತೇಳಿ ಸರಿಯಾಗಿ ಬೈದ್ ಬಂದೆ. ಬೈರಾನೂ ಅಷ್ಟೇ ಮುತ್ತು, ನನಗೆ ಮದ್ವೆನೂ ಬೇಡ ಏನೂ ಬೇಡ ಅಂತ ಬೇಜಾರು ಮಾಡ್ಕೊಂಡು ಹೊಟ್ಟೋದ. ಆಳ್ಗೊಬ್ಬೊಬ್ರು ಮಾತಾಡ್ಕೊಳ್ಳೋವಾಗ ಮಾಡ್ಕೊಂಡಿದ್ ನನ್ ತಪ್ಪು ಚಿಕ್ಕಮ್ಮ. ಇವತ್ ನಾನ್ ತಗೊಳ್ಳೋ ನಿರ್ಧಾರ ಎಲ್ರೂ ಬಾಯಿ ಮುಚ್ಚುತ್ತೆ, ನೋಡ್ತೀರಿ. ಅವರು ಇವರು ಮಾತಾಡ್ತಾರೆ ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ ಮುತ್ತು? ಅವ್ರು ಯಾರೋ ಮಾತಾಡ್ತಾರೆ ಅಂತ ನಾವು ಆಸ್ತಿ ಭಾಗ ಮಾಡೋಕ್ಕಾಗುತ್ತಾ? ಮನೆ ಉಳಿಯೋಕ್ಕಾಗುತ್ತಾ? ಈ ಆಸ್ತಿ ನಿನಗೆ ಅಂತ ನಿಮ್ಮ ತಾತ ಮಾಡಿರೋದು. ನಾವಿರೋದೇ ಹೆಚ್ಚು ಅಂತ ಜನ ಮಾತಾಡ್ಕೋತಾರೆ, ಅಂಥದ್ರಲ್ಲಿ ಈ ಆಸ್ತಿನ ಭಾಗ ಮಾಡೋಕ್ಕಾಗುತ್ತಾ ಮುತ್ತು? ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಇದೆ ಅಂತ ಈಗಷ್ಟೇ ಹೇಳಿದ್ರಲ್ಲ ಚಿಕ್ಕಮ್ಮ. ಅಂದಮೇಲೆ ನನ್ನ ಆಸ್ತಿನ ಯಾರಿಗ್ ಬೇಕಾದ್ರೂ ಬರಿಬೋದು, ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ ಚಿಕ್ಕಮ್ಮ. ಅವಶ್ಯಕತೆ ಬಂತು ಅಂದ್ರೆ ಇಡೀ ಆಸ್ತಿನ ಎಲ್ರಿಗೂ ಬರಿತೀನಿ. ಅವಾಗ ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ಅಯ್ಯೋ, ಯಾರೋ ಏನೋ ಹೇಳ್ತಾರೆ ಅಂತ ಆಸ್ತಿನೆಲ್ಲ ಹಂಚಕ್ಕಾಗುತ್ತಾ?
ಇಲ್ಲ ಚಿಕ್ಕಮ್ಮ, ಜನಗಳ ಮಾತು ಮಿತಿ ಮೀರ್ತಾ ಇದೆ, ಅದು ನಿಲ್ಸ್ಲೇಬೇಕು. ನನ್ನ ತಮ್ಮ ತಂಗಿರ್ ಕಡೆ ಯಾರು ಬೆರಳು ಮಾಡಿ ಮಾತಾಡಬಾರ್ದು ಅಂದ್ರೆ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ದಯವಿಟ್ಟು ವಿಚಾರದ ಮಧ್ಯೆ ಬರಬೇಡಿ. ಆಸ್ತಿ ಅಲ್ಲ, ಅವ್ರ ಹೆಸರಿಗೆ ಬರೀತಿದ್ದೀನಿ ಅಷ್ಟೇ. ಹೇಳಿ ಮುತ್ತು. ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಂಜೆ ಮನೆ ಹತ್ರ ಬರೋಕ್ಕಾಗತ್ತಾ? ಇಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಯಾವುದೋ ಕೇಸ್ ವಿಚಾರಕ್ಕೆ ಬಂದಿದ್ದೆ. ನಾಡಿದ್ದು ಬರ್ತೀನಿ, ಅವಾಗಲೇ ಮಾತಾಡೋಣ. ಸರಿ ಸರ್, ಆಯ್ತು. ಚಿಕ್ಕಮ್ಮ, ಇದ್ರಲ್ಲಿ ನನ್ನ ನಿರ್ಧಾರನೇ ಕೊನೆ. ಲಾಯರ್ ಬಂದ ತಕ್ಷಣ ನನ್ನ ತಮ್ಮ ತಂಗಿರಿಗೆಲ್ಲ ಆಸ್ತಿ ಬರೀತಾ ಇದ್ದೀನಿ ಅಷ್ಟೇ. ಇದ್ರಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನ ನಾನು ಸರಿ ಮಾಡ್ತೀನಿ. ನನ್ನ ಆಸ್ತಿಗೆ ಬೆಲೆ ಇಲ್ಲ, ಪ್ರೀತಿಗೆ ಬೆಲೆ ಅಂತ ತೋರಿಸ್ತೀನಿ, ನೋಡ್ತೀರಿ ಚಿಕ್ಕಮ್ಮ. ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಅದು ಸರಿ, ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಒಂದು ಸ್ವಲ್ಪ ಊಟ ಆದರೂ ಮಾಡಪ್ಪ. ನನಗೆ ಸ್ವಲ್ಪ ಕೆಲಸ ಇದೆ ಚಿಕ್ಕಮ್ಮ, ನಾನು ಹೊರಡ್ತೀನಿ. ಆಟ ಈಗ ಶುರು. ಬೆಳ್ಳಿಯಲ್ಲಿ ಆ ದಡ್ಡಿನ ಮುತ್ತುಗೆ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆ ಸೇರ್ಕೊಂಡಿದ್ದಾಳೆ. ಅವಳು ಮುತ್ತು ಜೊತೆ ಮಾತಾಡಿದ್ದನ್ನು ನೋಡಿದ್ಮೇಲೆ ಅವಳು ಅಂಥ ದಡ್ಡಿ ಅಂತ ಅನ್ನಿಸ್ಲಿಲ್ಲ. ಮಾವ ನನ್ನನ್ನೇ ಮದುವೆ ಮಾಡ್ಕೊ, ನಾನು ಈ ಮನೆಗೆ ಬಂದಮೇಲೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಕ್ರೆಯಿಂದ ಮಾತಾಡ್ತಾ ಇದ್ಲು. ಅದಕ್ಕೆ ಅಣ್ಣ ಏನಂದ? ಅವನು ಯಾವುದೋ ಯೋಚನೆಯಲ್ಲಿದ್ದ. ಅವನು ಗಮನಿಸೋ ಅಷ್ಟರಲ್ಲಿ ಅವಳನ್ನು ಅಲ್ಲಿಂದ ಕಳಿಸ್ದೆ. ನೋಡಿ, ಅವಳು ಈ ಮನೆಯಲ್ಲಿರೋವರೆಗೂ ನಾವೆಲ್ಲರೂ ಅವಳ ಮೇಲೆ ಹದ್ದಿನ ಕಣ್ಣು ಇಟ್ಟಿರಬೇಕು. ಇಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಿಬಿಡ್ತಾಳೆ. ತುಂಬ ಹುಷಾರಾಗಿರಬೇಕು. ಅವಳನ್ನ ನಾನು ನೋಡ್ಕೋತೀನಿ. ಅಮ್ಮ, ಅಣ್ಣ ಬೇರೆ ವಿಷಯ ಏನಾದರೂ ಹೇಳಿದ್ನ? ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಇನ್ನು ಬೇರೆ ಎಲ್ಲ ಅವನು ಮುತ್ತು ಮಾವ ಎಲ್ಲಿ? ಮಿಲ್ಲಿಗೆ ಹೋದ ಬೆಳ್ಳಿ. ಅಯ್ಯೋ ದೇವ್ರೆ, ಊಟ ಮಾಡದೆ ಹಾಗೆ ಹೋಗಿದ್ದಾರಾ? ಬೆಳಗ್ಗೆಯಿಂದ ಏನು ತಿಂದೆ ಹೇಗಿದ್ದಾರೆ ಅವರು? ಅತ್ತೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಈ ಸಲ ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಕೆಲಸ ಆಗತ್ತಲ್ವಾ? ಲಾಯರ್ ಏನಾದರೂ ಮುತ್ತುಗೆ ಇನ್ನೊಂದು ಮದುವೆ ವಿಷಯ ಮಾತಾಡಿದ್ರೆ ಅವನು ಖಂಡಿತ ಒಪ್ಕೋತಾನೆ. ಹೇಗಮ್ಮ? ಅದಕ್ಕೆ ಅಂತಾನೆ ಒಂದು ಆಯುಧ ರೆಡಿ ಮಾಡಿದ್ದೀನಿ. ಓಹೋ, ನಮ್ಮೂರಿನ ದಾನಶೂರ ಕರ್ಣ, ಕೇಳ್ದವ್ರಿಗೆಲ್ಲ ಚೆಕ್ಕಲ್ಲಿ ದುಡ್ಡು ಬರ್ದು ಕೊಡೋ. ಮುತ್ತಣ್ಣವರು ಏನು ಡೀಪ್ ಫೀಲಿಂಗ್ ಅಲ್ಲಿ ಇದ್ದೀರಾ? ಓಹೋ, ಈ ನೋಟ್ ಬ್ಯಾನ್ ಇಂದ ನಮಗಾಗಿರೋ ನಷ್ಟನ ಗೌರ್ಮೆಂಟ್ ಇಂದ ಹೇಗೆ ಕೇಳಿ ಪಡೆಯೋದು ಅಂತನಾ? ಸುಮ್ನಿರೋ, ತಮಾಷೆ ಮಾಡೋಕ್ಕೂ ಹೊತ್ತು ಗೊತ್ತಿಲ್ವಾ ನಿನಗೆ? ಮನೇಲಿ ನೋಡಿದ್ರೆ ಎರಡನೇ ಮದುವೆ ಬಗ್ಗೆನೇ ಮಾತಾಡ್ತಿದ್ದಾರೆ. ಅದಕ್ಕೆ ಮನೆಗೆ ಹೋಗಕ್ಕೆ ನನ್ಗೆ ಒಂದು ನಿಮಿಷನೂ ಇಷ್ಟ ಆಗ್ತಿಲ್ಲ. ನಿಮ್ಮನೇಲಿ ಹಿಂಗದೆ ನಮ್ಮನೇಲಿ ಇನ್ನೊಂಥರ. ನೆನ್ನೆ ನಮ್ಮಮ್ಮನ ಕಾಲಿಗೆ ಬಿದ್ಬಿಟ್ಟೆ ಮದುವೆ ಮಾಡಿಸು ಅಂತ. ತುಟಿ ಪಿಟಿ ಕನ್ಲಿಲ್ಲ. ಮೊದ್ಲು ನಿಮ್ ತಂಗಿರ್ಗೆಲ್ಲ ಮದುವೆ ಮಾಡಿಸು, ಆಮೇಲೆ ನಿನ್ ಮದುವೆ ಅಂತಾರೆ. ನಮ್ ತಂಗಿರ್ಗೆಲ್ಲ ಮದುವೆ ಮಾಡಿಸೋ ಅಷ್ಟ್ರಲ್ಲಿ ನಾನ್ ತಾತ ಆಗಿರ್ತೀನಿ. ಮಗನೇ, ನೀನು ಕೊನೆವರೆಗೂ ಬ್ರಹ್ಮಚಾರಿನೇ ಅಂತ ಎಲ್ಲಾ ಸೂಚನೆನೂ ನಮ್ಮ ಅಪ್ಪನ ಕಡೆಯಿಂದ ಬರ್ತಾನೆ ಇದೆ. ಫುಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ಅಷ್ಟೇ ಅಲ್ಲ ಮುತ್ತು, ನಿನ್ನಿಂದ ಇನ್ನು 3 ಜನ ಇದ್ದಾರೆ. ಅವ್ರ ಮದುವೆನೂ ಆಗ್ಬೇಕು, ಅದನ್ನ ನಿನ್ ತಲೆಗೆ ಹಾಕು ಅಷ್ಟೇ. ನನ್ನ ಕೈಯಲ್ಲಿ ಚಿತ್ರನ್ ಬಿಟ್ಟಿರಕ್ ಆಗ್ತಿಲ್ಲ. ಅವಳ ನೆನಪು ಇನ್ನೂ ನನ್ನ ಮನ್ಸಲ್ಲಿ ಹಾಗೆ ಇದೆ ಕಣೋ ಷಣ್ಮುಗ. ಯಾರಾದ್ರೂ ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನನ್ನಿಂದೇನೋ ದೊಡ್ಡ ತಪ್ಪಾಗ್ತಿದೆ ಅನ್ನೋ ಭಾವನೆ ಶುರುವಾಗಿದೆ. ಯಾವತ್ತೂ ಆ ತಪ್ಪು ಮಾಡಬಾರ್ದು ಅನ್ನೋದು ಮನ್ಸಲ್ಲೇ ಬೇರೆಯವರಿದೆ ಕಣೋ. ಹಾಗಾದ್ರೆ ಮತ್ತೆ ಮದುವೆ ಆಗಲ್ಲ ಅನ್ನು? ನನ್ನ ಮನ್ಸಲ್ಲಿ ಚಿತ್ರನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಷಣ್ಮುಗ. ಜಾಗ ಖಾಲಿ ಇಲ್ವಾ? ಅಲ್ಲಲೇ, ಇನ್ನೊಂದು ಹುಡುಗಿ ನೋಡಿ ಇಷ್ಟ ಪಡೋರ್ಗೂ ಅಷ್ಟೇ. ನೀನ್ ಇಷ್ಟ ಪಟ್ಟೆ ಅನ್ನೋ ಆ ಖಾಲಿ ಜಾಗಕ್ಕೆ ಪಾಯ ತೋಡಿ ಫೌಂಡೇಶನ್ ಹಾಕಿ ಮನೆ ಕಟ್ಟಿ ನಿನ್ನ ಹತ್ರನೇ ಬಾಡಿಗೆ ವಸೂಲಿ ಮಾಡ್ತಾಳೆ. ನೋಡ್ತಾರೋ ಆ ಹುಡುಗಿ ಎಲ್ಲಿದ್ದಾಳೋ, ಏನ್ ಕತೆನೋ.
ಷಣ್ಮುಗ, ಓಕೆ ಓಕೆ ಓಕೆ. ಎಲ್ಲ ಇವಳೇನು ಕಸ ಗುಡಿಸ್ತಾ ಇದ್ದಾಳ ಇಲ್ಲ ಲಾಲ ಅಂತ ಡ್ಯಾನ್ಸ್ ಆಡ್ತಾ ಇದ್ದಾಳ? ಮೇಡಮ್ ಏನು ಮಾಡ್ತಾ ಇದ್ದೀರಾ? ಏಕೆ ಕಾಣಿಸ್ತಾ ಇಲ್ವಾ? ಕಸ ಗುಡಿಸ್ತಾ ಇದ್ದೀನಿ. ಓಹ್, ಈ ಸ್ವಚ್ಛ ಭಾರತ್ ಕ್ಯಾಂಪೇನ್ ಅಲ್ಲಿ ಮಿನಿಸ್ಟ್ರುಗಳು ಕೊಡ್ತಾರಲ್ಲ ಕಸ ಗುಡಿಸ್ತೀನಿ ಅಂತ ಪೋಸು, ಹಂಗ ಗುಡಿಸ್ತಾ ಇದ್ದೀರಾ? ನೀವು ಹೋಯ್ತೀರಾ ಅಲ್ಲಿಗೆ? ನಾ ತುಂಬಾ ಬಿಸಿ. ಅದು ಬಿಸಿ ಅಲ್ಲಮ್ಮ, ಬಿಸಿ. ಅದೇ ಓ, ಮನೇಲೂ ಹಿಂಗೆ ಗುಡಿಸೋದು ಇಲ್ಲ ಮಲ್ಕೊಂಡ್ ಗುಡಿಸೋದು ಏನಾರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ಯಾ? ಅದು ನಮ್ಮ ಯಜಮಾನ ಮಾಡ್ತಾರೆ. ಅದಕ್ಕೇನೆ ಹಿಂಗ್ ಕೂತ್ಕೊಂಡಿರೋದು. ಕಣ್ಣಾಕ್ಬಿಡಿ ಸರ್, ದೃಷ್ಟಿ ಆಗುತ್ತೆ. ಅಯ್ಯೋಯ್ಯೋ, ಗೊಂಬೆಗ್ ದೃಷ್ಟಿ ಆಗತ್ತಮ್ಮ, ಕುಂಬಳಕಾಯಿಗೆಲ್ಲಮ್ಮ ದೃಷ್ಟಿ. ಓಯ್, ಯಾರಮ್ಮ ಅದು? ಕ್ಯಾರಿಯರ್ ಎಲ್ಲ ತಗೊಂಡು ಊಟ ಮಾರಕ್ ಇಲ್ಲಿ ಬರ್ತಾ ಇರೋದು? ಹೋಯ್ತಾ ಇರೋ. ನಿಲ್ಲಮ್ಮ. ನೋಡೋ, ಇಲ್ಲಿ ಯಾರು ಊಟ ಎಲ್ಲ ತಗೊಳಲ್ಲ, ಇಲ್ಲೆಲ್ಲ ಮನೆಯಿಂದ ತರ್ತಾರೆ. ಹೋಗ್ತಾ ಇರೋ, ಬೇರೆ ಕಡೆ ಮಾರ್ಕೋ ಹೋಗೋ. ಷಣ್ಮುಗಣ್ಣ, ನಾನ್ ಯಾರು ಅಂತ ಗುರ್ಸಿರ್ಲಿಲ್ವಾ? ಅಣ್ಣ ಅಂತವಳೆ ಸ್ಕೂಲಲ್ಲಿ ಏನಾರು ಮಿಸ್ ಆಗಿ ರಾಗಿ ಕಟ್ಬಿಟ್ಲಾ? ನಾನಣ್ಣ, ಮುತ್ತು ಮಾವನ ಅತ್ತೆ ಮಗಳು ಬೆಳ್ಳಿ. ಓ, ಬೆಳ್ಳಿ. ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಈಗ ಲಂಗ ದಾವಣಿ ಹಾಕೊಂಡ್ರೆ ಎಲ್ಲಿ ಗುರ್ತು ಸಿಗುತ್ತೆ ಹೇಳು? ನೀನು ಅವಾಗ ಊರ್ ಬಸ್ ಒಂಥರ ಬೀದಿ ಸುತ್ತಿದ್ದೆ. ಈಗ ನೋಡು, ಬಿಳಿ ಪಂಚೆ ಶರ್ಟ್ ಹಾಕೊಂಡ್ ಜಮ್ ಅಂತ ಇಲ್ವಾ? ಇವಳೇನಪ್ಪ, ನನ್ ಕಡ್ಡಿಲಿ ಹೊಡೆದ್ರೆ ಇವಳು ಕೋಲಲ್ಲೇ ಹೊಡಿತಾಳೆ. ಅಪ್ಪ ಬೆಳ್ಳಿ, ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಿದೆ ಬೆಳ್ಳಿ? ಪ್ರಾಫಿಟ್ ಬರ್ತಿದೆಯಾ ಚೆನ್ನಾಗೆ? ಅಯ್ಯೋ, ನಾನು ಇದನ್ನ ಮಾರಕ್ ಬರ್ಲಿಲ್ಲ ಅಣ್ಣ. ಮುತ್ತು ಮಾವ ಬೆಳಗ್ಗೆಯಿಂದ ಒಂದ್ ತುತ್ತು ಊಟ ಮಾಡಿರ್ಲಿಲ್ಲ, ಅದಕ್ಕೆ ಅವ್ರ ಹೊಟ್ಟೆ ತುಂಬಾ ತಿನ್ಲಿ ಅಂತ ತಗೊಂಬಂದೆ. ಒಂದೊಂದು ಊಟ ಮಾಡಿಲ್ಲ ಅಂತ ಮೂರ್ ಕ್ಯಾರಿಯರ್ ಅಲ್ಲಿ ಊಟ ತಂದಾನೆ ನೀನು? ಅವನು ಒಬ್ಬನಿಗೆ ತಂದ ಇಲ್ಲ ಇಡೀ ರೈಸ್ ಮಿಲ್ಗೆ ತಂದ? ಕಣ್ಣು ಹಾಕ್ಬೇಡಿ, ಮಾಮಗ್ ದೃಷ್ಟಿ ಆಗುತ್ತೆ. ಈಗ ಮಾತ್ ಸಾಕು. ಟೆಲ್ಲು ಮಾಮ ವೇರ. ಇದು ಇಂಗ್ಲಿಷ್ ಏನಾರು ಬ್ರಿಟಿಷ್ ಅವರು ಗೊತ್ತಾದ್ರೆ ಅವ್ರ ದೇಶದ PM ಆಗ್ಬಿಡ್ತಾರೆ. ನಿನ್ನ ಮುತ್ತು ಮಾವ ಒಳಗಡೆ ಇದ್ದಾರೆ, ನಡಿ. ಥ್ಯಾಂಕ್ ಯು. ಇದು ಬೇರೆ. ಓಕೆ ವೆಲ್ಕಮ್, ನಡಿ. ಅಯ್ಯೋ ಅಜ್ಜಿ, ನೀವ್ಯಾಕಷ್ಟು ಭಾರ ಎತ್ತಕ್ಕೆ ಹೋಗ್ತಿದ್ದೀರಾ? ನಾನಿದ್ದೀನಲ್ಲ, ನಾನೇ ಎತ್ಕೊಡ್ತೀನಿ. ಅಯ್ಯೋ ರಾಮ. ಅಯ್ಯೋ ಇರಿ ಅಜ್ಜಿ, ಬಿಡಿ. ಏ ಬೆಳ್ಳಿ, ಹುಷಾರು, ಬೀಳಿಸ್ಬೇಡ. ಏ, ಭಾರ ಇರುತ್ತೆ, ಬೀಳಿಸ್ಬೇಡ. ಹುಷಾರು. ಜಸ್ಟ್ ಮಿಸ್ ಮೆಡಲ್. ಬೇಡ ಅಂತ ಹೇಳಿ ನೀವೇ ಕೇಳಲಿಲ್ಲ. ಇದ್ಯಾಕಮ್ಮ ಹಂಗ ಗುರು ಅಂತ ನೋಡ್ತಾ ಇದೀಯಾ? ಗೋಲ್ಡ್ ಬೆಳ್ಳ ಮಿಸ್ ಆಯ್ತು ಅಂತನಾ? ಇದಕ್ಕೆಲ್ಲ ಕಾರಣ ನೀವೇ. ನಾನೇನಮ್ಮ ಮಾಡ್ದೆ? ನನಗೆ ಯಾರಾದ್ರೂ ಹುಷಾರು, ಬೀಳಿಸ್ಬೇಡ ಅಂದ್ರೆ ಬೀಳಿಸ್ಬಿಡ್ತೀನಿ ಅಂತ ಗೊತ್ತಿಲ್ವಾ ನಿಮ್ಗೆ? ಓಹ್, ಬೆಳ್ಳಿ ತುಂಬಾ ವರ್ಲ್ಡ್ ಫೇಮಸ್. ನಿಮ್ ವೀಕ್ನೆಸ್ ಎಲ್ಲ ಜನರಲ್ ನಾಲೆಜ್ ಬುಕ್ ಅಲ್ಲಿ ಬಂದಿರುತ್ತೆ, ನಾವು ಓದ್ಕೊಂಡು ತಿಳ್ಕೊಂಡ್ಬಿಡ್ತೀವಿ. ಸುಮ್ನೆ ಇರಮ್ಮ. ಅಜ್ಜಿ, ನಾನೇ ಇದನ್ನೆಲ್ಲ ಗುಡಿಸ್ತೀನಿ, ನೀವೇನ್ ಬೈಬೇಡಿ. ಸಂಬಳ ಸಂಗಡ ನಿನ್ಗೆ ಇಷ್ಟ ಇಲ್ವಾ? ಅಜ್ಜಿ, ನೀನ್ ಗುಡ್ಸು. ನೀನ್ ನಡಿಯಮ್ಮ, ಮುತ್ತು ಕಾಯ್ತಿರ್ತಾನೆ. ನೀನ್ ನಡಿ. ಅಜ್ಜಿ, ನೀ ಗುಡ್ಸಜ್ಜಿ. ಇಲ್ಲಿದ್ದಾನೆ ನೋಡು ನಿನ್ ಮುತ್ತು ಮಾವ. ಓಯ್, ಬೆಳ್ಳಿ, ಏನೇ ಇದು ಇಷ್ಟೊಂದು ಕ್ಯಾರಿಯರ್ಗಳು ತಂದಿದ್ಯಾ? ಹೋಗ್ ಮಾವ, ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ತಿಂಡಿ ಕೊಟ್ರೆ ತಿಂಡಿನೂ ತಿಂದಿಲ್ಲ. ಪೂಜೆ ಆದ್ಮೇಲೆ ಊಟ ಬಡ್ಸೋಣ ಅನ್ಕೊಂಡ್ರೆ ಊಟನೂ ಮಾಡ್ಲಿಲ್ಲ. ನನ್ಗೆ ಅವಾಗಿಂದ ಮನ್ಸೇ ಸರಿ ಇರ್ಲಿಲ್ಲ ಗೊತ್ತಾ? ಅದಕ್ಕೆ ಮನೆಗೆ ಹೋಗಿ ನಿನ್ಗೋಸ್ಕರ ಮೀನ್ ಸಾರು, ಕಬಾಬು ಎಲ್ಲ ಮಾಡ್ಕೊಂಡ್ ಬಂದೆ. ಊಟ ಬಡಿಸ್ಲಾ? ಆಹಾ, ಇಲ್ಲೇನೋ ಒಂದು ದೊಡ್ಡ ಸೀನ್ ನಡೀತಿದೆಯಲ್ಲಪ್ಪ. ಈ ಕುಳ್ಳಿ ಅಲ್ಲಿಂದ ಬಂದು ಇಲ್ಲಿ ಬಂದು ನಾಚ್ಕೊಂಡು ನಿಂತ್ಕೊಂಡಿದ್ದಾಳೆ.
ಲೇ ಮುತ್ತು, ಮೀನ್ ತಿನ್ನು ಅಂದ್ರೆ ಅವಳೇ ತಿನ್ನೋ ತರ ನೋಡ್ತಿದ್ಯಲ್ಲೋ. ಬಿಟ್ರೆ ನಮ್ಮ ಹೊಟ್ಟೆ ಮಧ್ಯಾಹ್ನ ತನಕ ಹಿಂಗೆ ಇರ್ಬೇಕಾಗತ್ತೆ. ಮಿಸ್ಟರ್ ಮುತ್ತು, ಊಟ ಮಾಡೋಣ? ಮಾಡೋಣ ಮಾಡೋಣ. ಬೆಳ್ಳಿ ಎಲೆ ಹಾಕು, ಕೈ ತೊಳ್ಕೊಂಬರ್ತೀನಿ. ಟೂ ಎಲೆ ಹಾಕು, ನಾನು ಬರ್ತೀನಿ. ಹಿಂಗೋಗಿ ಬರ್ತೀನಿ. ಟೂ ಅನ್ನ, ಮೀನ್ ಸಾರು, ಮುದ್ದೆ, ಮೀನು, ಮೊಟ್ಟೆ, ಮೀನ್ ಕಬಾಬು. ಅಡಾಡಾ, ಮಿನಿ ಮಿಲಿಟರಿ ಹೋಟ್ಲೆ ಟೇಬಲ್ ಮೇಲೆ ಇಳಿಸ್ಬಿಟ್ಟಿದ್ದಾಳೆ ಬೆಳ್ಳಿ. ಮುತ್ತು, ಇವತ್ತೊಂದು ಮ್ಯಾಚ್. ಮೀನ್ ಹಾಕ್ಬೇಡ ಅಂದ್ರೆ ಎಲ್ಲ ಮೀನು ಎಲೆ ಮೇಲೆ ಹಾಕ್ಬಿಡ್ತಾಳೆ. ಬೆಳ್ಳಿ, ಮೀನ್ ಹಾಕ್ಬೇಡ. ಅಯ್ಯೋ ಬೇಡ ಬಿದ್ದಬಿಡುತ್ತೆ. ಬೇಡ, ಹಾಕ್ಬೇಡ. ಇದೇನಮ್ಮ, ಹಾಕ್ತಾನೆ ಹಾಕ್ಬೇಡ ಅಂದ್ರೆ ಎಲ್ಲಾನು ಹಾಕ್ಬಿಡ್ತೀನಿ ಅಂದೆ. ಅಣ್ಣ, ನಾನೇನಾದ್ರೂ ಗಮನ ಇಟ್ಟು ತಗೊಂಡೋಗ್ಬೇಕಂದ್ರೆ ಮಾತ್ರ ಹಂಗ್ ಬೀಳ್ಸೋದು. ಮೀನನ್ನೆಲ್ಲ ಹಂಗ್ ಬೀಳ್ಸಲ್ಲ, ಗೊತ್ತಾ? ಭೂಮಿ ಮೇಲೆ ಈ ತರನು ಲಾಜಿಕ್ ಇದೆಯಾ? ಮೀನ್ ತಿನ್ಬೇಕು ಅನ್ನಿಸ್ತಿದೆ, ಒಂದ್ ಮೀನ್ ಹಾಕೋಗ್ಲಿ. ತಗೊಳ್ಳಿ. ಚಿಕ್ಕಮ್ಮ ನೆನ್ಸ್ಕೋತಿರ್ಬೇಕು. ಬೆಳಗಿನೇನು ತಿಂದೆ ಹಾಗೆ ಬಂದ್ಬಿಟ್ಟೆ. ನಾನು ಇನ್ನೂ ಊಟ ಮಾಡಿದ್ದೀನೋ ಅಲ್ವೋ ಅಂತ ನೆನ್ಸ್ಕೋತಿರ್ಬೇಕು. ಹ್ಞೂ ಮಾವ, ಅತ್ತೆಗೆ ಯಾವಾಗ್ಲೂ ನಿಮ್ದೇ ಚಿಂತೆ. ಮೀನ್ ಸಾರ್ ಮಾತ್ರ ಸೂಪರು ಬೆಳ್ಳಿ. ಈ ಜನ್ಮದಲ್ಲಿ ಊಟ ಮರೆಯಕ್ಕಾಗಲ್ಲ ನೋಡು. ಅದು ನಿಜಾನೇ. ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತೀಯಾ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಹೌದು, ಬೆಳ್ಳಿ ನೀನ್ ಯಾಕೆ ಮದುವೆ ಆಗ್ಬಾರ್ದು? ಈ ತರ ಸಖತ್ತಾಗಿ ಅಡಿಗೆ ಮಾಡ್ತಾಳೆ ಅಂದ್ರೆ ಡೈಲಿ ಊಟ ಮಾಡ್ಬೋದಾ? ಈ ತರ ದಿನ ತಿನ್ನೋ ಅದೃಷ್ಟ ಯಾರಿಗಿರುತ್ತೆ ಹೇಳು? ನಿನಗಿರುತ್ತೆ, ನನಗೂ ಹಾಗಾಗಿರುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೇ. ಏನೋ ಮದುವೆ ಆಗ್ತೇ ಇಲ್ವೋ? ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಮಾವ, ಏನ್ ಹೇಳಿದ್ರಿ? ಇನ್ನೊಂದ್ಸರಿ ಹೇಳಿ. ಮದ್ವೆ ಆದ್ರಾಯ್ತು ಒಂದೇ. ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವ್ ಆ ಪ್ರಶ್ನೆ ಕೇಳಿದ್ದಕ್ಕೇನೆ ನಮ್ಮ ಮುತ್ತು ಮಾವನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗಿದ್ದು. ನಾನ್ ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ಬೆಳ್ಳಿ, ಈ ತರ ಅಡಿಗೆ ಮಾಡಾಕೋ ದಿನ 100 ಪ್ರಶ್ನೆ ಕೇಳ್ತೀನಿ ಮುತ್ತುಗೆ ನೀನು. ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಒಂದು